ಫಂಕ್ಷನ್ ಈಗ ನಾನು ಮೊದಲೇ ಹೇಳಿದಾಗೆ ಈಗ ಮಾನ್ಯ ಸಚಿವರಿಗೆ ಸನ್ಮಾನ. ಮಾನ್ಯ ಸಚಿವರು ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ತಂತ್ರಜ್ಞಾನದ ಸಚಿವರು. ಮಾನ್ಯ ಸಚಿವರಾದ ಅಶ್ವತ್ಥ ನಾರಾಯಣ ಅವರ ತಂದೆ ಟಿ.ಕೆ. ನಾರಾಯಣಪ್ಪನವರು. ಅವರು ಶಿಕ್ಷಕರಾಗಿದ್ದರು. ದೈಹಿಕ ಶಿಕ್ಷಣದ ಉಪನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದವರು. ಇಂತಹ ಸುಶಿಕ್ಷಿತ ಮನೆಯಲ್ಲಿ ಜನಿಸಿ ಬೆಳೆದಂತಹ ಅಶ್ವತ್ಥ ನಾರಾಯಣ ಅವರು ಬಾಲ್ಯದಿಂದಲೇ ಶಿಕ್ಷಣದ ಮಹತ್ವವನ್ನು ಅರಿತವರು. ಮಂಗಳೂರಿನ ಕಸ್ತೂರಿಬಾ ವೈದ್ಯಕೀಯ ಕಾಲೇಜಿನಲ್ಲಿ ವೈದ್ಯ ಪದವಿಯನ್ನು ಪಡೆದವರು. ಕಾಲೇಜಿನಲ್ಲಿರುವಾಗಲೇ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿ ನಾಯಕತ್ವ ಗುಣಗಳನ್ನು ಮೈಗೂಡಿಸಿಕೊಂಡು ಮುಂದೆ ಹಿರಿಯ ವೈದ್ಯರ ಸಂಘದ ಅಧ್ಯಕ್ಷರು ಕೂಡ ಆದಂತವರು. ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿ ಮತ್ತು ಕಾರ್ಯಕಾರಿ ಮಂಡಳಿಯ ಸದಸ್ಯರಾಗಿ ಚುನಾಯಿತರಾದವರು. ಪದ್ಮಶ್ರೀ ಚಾರಿಟಬಲ್ ಟ್ರಸ್ಟ್ ಮತ್ತು ಸುಶ್ರುತ ಸಮೂಹ ಸಂಸ್ಥೆಗಳನ್ನು ಆರಂಭಿಸಿ ಆ ಸಂಸ್ಥೆಗಳ ಮೂಲಕ ನಾಡಿನ ಜನರಿಗೆ ವೈದ್ಯಕೀಯ ಸಹಾಯಕ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಪ್ರತಿಭಾ ಪುರಸ್ಕಾರವನ್ನು ಪಡೆಯಲಿಕ್ಕೆ ಬಂದಿರುವಂತಹ ಈ ಕಾಲೇಜಿನ ತೇರ್ಗಡೆ ಆಗಿರುವಂತಹ ವಿದ್ಯಾರ್ಥಿನಿಯರು ಮತ್ತು ಪ್ರಾಧ್ಯಾಪಕರು, ಅತಿಥಿಗಳು ಮತ್ತು ವೇದಿಕೆಯನ್ನು ಅಲಂಕರಿಸಿರುವ ನಮ್ಮ ಉಪನಿರ್ದೇಶಕರಾಗಿರುವಂತಹ ಶ್ರೀರಾಮ್ ಅವರೇ, ಈ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ರವಿ ಅವರೇ ಮತ್ತು ವೈಸ್ ಪ್ರಿನ್ಸಿಪಲ್ಗಳಾಗಿರುವಂತಹ ರವಿಶಂಕರ್ ಅವರೇ ಮತ್ತು ಎಚ್ ವಿ ನಂಜುಂಡಯ್ಯನವರ ಮೊಮ್ಮಗರಾಗಿರುವಂತಹ ಮೊಮ್ಮಗ ಮತ್ತು ಅದ್ಭುತವಾಗಿ ತಮ್ಮ ವೈಯಕ್ತಿಕ ಜೀವನದಲ್ಲೂ ಹಲವಾರು ಸಾಧನೆಗಳನ್ನು ಮಾಡಿ ಪ್ರತಿಷ್ಠಿತವಾದಂತಹ ಕಂಪನಿಗಳಲ್ಲಿ ಕೆಲಸವನ್ನು ಮಾಡಿ ಇಡೀ ವಿಶ್ವಕ್ಕೆ ಸಲ್ಲುವಂತ ರೀತಿಯಲ್ಲಿ ತಮ್ಮ ಸಾಧನೆಯನ್ನ ತಮ್ಮ ವೃತ್ತಿಯ ಮೂಲಕ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಅದ್ಭುತವಾಗಿ ಸಾಧನೆಯನ್ನು ಮಾಡಿದ್ದಾರೆ. ಹಾಗೂ ನಮ್ಮ ಮಲೇಶ್ವರದಲ್ಲೂ ಹಲವಾರು ಚಟುವಟಿಕೆಗಳಲ್ಲಿ ಭಾಗವಹಿಸಿ ಸಕ್ರಿಯವಾಗಿ ಜನಪರವಾಗಿ ಕಾರ್ಯವನ್ನು ನಿರ್ವಹಿಸಿರುವಂತಹ ರಾಮಸ್ವಾಮಿ ಅವರು ಸಹ ನಮ್ಮೊಂದಿಗಿದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸಿ ಹಾಗೆ ವೀರಣ್ಣಗೌಡರು ಮತ್ತು ಇವತ್ತು ನೋಡಿ 10 ಲಕ್ಷ ದಾನವನ್ನು ಸಹ ಮಾಡಿದ್ದಾರೆ. 10 ಲಕ್ಷ ದಾನ ಮಾಡಿದ್ದಾರೆ. ನಿಮ್ಮ ಕಾಲೇಜಿಗೆ ವಿದ್ಯಾರ್ಥಿ ವೇತನಕ್ಕೋಸ್ಕರ 10 ಲಕ್ಷ ರೂಪಾಯಿ ದಾನ ಮಾಡಿದರೆ ಏನೊಂದು 10 ಕೋಟಿನೂ ಕೊಡ್ಬೋದು. ಆಗ್ತಿದೆ ಸಂಪನ್ಮೂಲ ಅಂತ. ಪಟಾಭಿ ರೆಡ್ಡಿ ಅವರು ಸಹ ನೀಟ್ ಟ್ರೈನಿಂಗ್ ಕೊಡ್ತಿರುವಂತ ಪಟಾಭಿ ರೆಡ್ಡಿ ಅವರು ಇದ್ದಾರೆ. ಎಲ್ಲರ ಉಪಸ್ಥಿತಿಯನ್ನು ಗೌರವಿಸಿ ನನ್ನ ಆತ್ಮೀಯ ಮಾಧ್ಯಮದ ಸ್ನೇಹಿತರಿಗೆ ಹೆಚ್ಚು ಸಮಯ ತಗೊಳ್ಳಲ್ಲ. ಬಹಳ ಮುಖ್ಯವಾಗಿ ಇವತ್ತಿನ ಪ್ರತಿಭಾ ಸಾಧನೆಯನ್ನು ಮಾಡುವಂಥ ವಿದ್ಯಾರ್ಥಿಗಳಿಗೆ ಮತ್ತೊಂದು ಶುಭಾಶಯವನ್ನು ಕೋರಿ, ಮುಖ್ಯವಾಗಿ ನಮ್ಮ ಸಮಾಜ ಜ್ಞಾನ ಆಧಾರಿತವಾದಂಥ ಸಮಾಜ, ಜ್ಞಾನ ಆಧಾರಿತವಾದಂಥ ಆರ್ಥಿಕ ವ್ಯವಸ್ಥೆ. ನಮಗಿರುವಂಥದ್ದು ನಮ್ಮ ಆಸ್ತಿನೇ ನಮ್ಮ ಜನಸಂಖ್ಯೆ. ಅದನ್ನು ಯಾವ ರೀತಿ ಪರಿವರ್ತನೆಯನ್ನು ಮಾಡ್ತೀವಿ, ಅವ್ರಿಗೆ ಯಾವ ರೀತಿ ಸಬಲೀಕರಣವನ್ನು ಕೊಡ್ತೀವಿ, ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಮತ್ತು ನೈತಿಕತೆ ಮೌಲ್ಯಗಳು ಬಹಳ ಮುಖ್ಯ. ಎಲ್ಲಿವರೆಗೂ ನಮಗೆ ಮೌಲ್ಯಗಳಿಗೆ ಗೌರವ ಇಲ್ಲ, ನಾವು ಎಷ್ಟೇ ವಿದ್ಯಾವಂತರಾದರೂ ಸಮಾಜದಲ್ಲಿ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ, ಕಮ್ಮಿ ಆಗಲ್ಲ. ಹಾಗಾಗಿ ಮೌಲ್ಯಗಳಿಗೆ ಹೆಚ್ಚು, ಶಿಕ್ಷಣಕ್ಕಿಂತ ಹೆಚ್ಚು ಹೊತ್ತು ಮೌಲ್ಯಕ್ಕೆ ಕೊಡಬೇಕಾಗುತ್ತೆ. ಮೌಲ್ಯವನ್ನ ಎತ್ತಿರುವಂಥದ್ದು, ಪ್ರೋತ್ಸಾಹ ಕೊಡುವಂಥದ್ದು ಪ್ರತಿಯೊಬ್ಬರು. ನಾವು ಎಲ್ಲೋ ಕಡೆ ಇದು ಕುಸಿತಿರುವಂಥದ್ದು. ಯಾಕೆ ಕುಸಿತಿದೆ ಅಂದ್ರೆ, ಸಾಧನೆಯ ಒಂದು ಗುರಿ ಇಟ್ಕೊಂಡು ಏನೊಂದು ಬೇಕಾದ್ರೂ ಮಾಡಿ ನಾನೇ ಹೊರತುಪಡಿಸಿಲ್ಲ, ಬೇರೆಯವರು ನನಗೆ ಹೇಳಿದರೆ ನಾನು ವಾಸನೆ ಮಾಡ್ತಾ ಇದ್ದೀನಿ, ನಾನು ಸರಿಯಾದ ಮಾರ್ಗದಲ್ಲಿ ಹೋದ್ರೆ ನನಗೆ ಭವಿಷ್ಯ ಇಲ್ಲ, ಸರಿಯಾದ ದಾರಿಗಳಾಗೋದು, ಯಾವ ದಾರಿಗಳಾಗೋದು, ನಾನು ಒಟ್ಟು ನನ್ನ ಕನಸನ್ನು ನನಸು ಮಾಡಬೇಕು, ಒಟ್ಟಲ್ಲಿ ಸಾಧನೆ ಮಾಡಬೇಕು. ಯಾವ ರೀತಿ ಮಾಡ್ತೀನಿ ಅಂತ ಕೇಳಬೇಡಿ, ಒಟ್ಟಲ್ಲಿ ಮಾಡ್ತೀನಿ ಅನ್ನುವಂಥದ್ದು ಆ ಒಂದು ಮಟ್ಟಕ್ಕೆ ಬಂದಿರುವಂಥದ್ದು ಸಮಾಜದಲ್ಲಿ ಒಂದು ಕಡೆ ನಮ್ಮ ಸಮಾಜಕ್ಕೆ ಅಥವಾ ಇಡೀ ವಿಶ್ವಕ್ಕೆ ಇದು ಒಂದು ಕಡೆ ಭವಿಷ್ಯ ಇರಲ್ಲ. ಹಾಗಾಗಿ ನಾವು ಎಷ್ಟೇ ಕಲಿತರೂ ವ್ಯಕ್ತಿತ್ವ ಮತ್ತು ಕ್ಯಾರೆಕ್ಟರ್ ಇವನ್ನೆಲ್ಲ ಒಂದು ಕಡೆ ನಾವು ಮಾದರಿ ಆಗಿರ್ಬೇಕು. ಇನ್ನೊಬ್ರು ತಪ್ಪು ಮಾಡೋದು ನಾವು ಮಾಡೋದು ಹೋಗಬಾರ್ದು. ಆ ರೀತಿ ಸಹಿಸಿಕೊಳ್ಳುವಂಥದ್ದು ಅಥವಾ ನಮ್ಮತನವನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿ ನಮ್ಮ ಶಿಕ್ಷಣದ ಮೂಲಕ ಪಡೆಯುವಂಥದ್ದಾಗುತ್ತೆ.
ಶಿಕ್ಷಣದ ಮೂಲಕ ಬೇರೆ ಬೇರೆ ನಿಮ್ಗೆ ಉದ್ಯೋಗ ಸಿಗೋದು, ಎಂಪ್ಲಾಯ್ ಆಗೋದು, ನಿಮ್ಮ ಸಂಪಾದನೆ ಮಾಡೋದು ಅದು ಸೆಕೆಂಡ್ ಪಾರ್ಟ್. ಫಸ್ಟ್ ಪಾರ್ಟ್ ಕ್ಯಾರೆಕ್ಟರ್. ಅದೇ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ನೀವು ಸಮಾಜದಲ್ಲಿ ನಾನು ನಿಮ್ಮ ಪ್ರತಿನಿಧಿಯಾಗಿ ನಾನು ನೋಡ್ತಾ ಇರುವಂಥದ್ದು ಇದೇ ದೊಡ್ಡ ಸವಾಲಾಗಿರುವಂಥದ್ದು ನಮ್ಮ ಸಮಾಜಕ್ಕೆ. ಇಷ್ಟೆಲ್ಲ ವಿದ್ಯಾವಂತರಿದ್ರು, ಇಷ್ಟೆಲ್ಲ ತಿಳುವಳಿಕೆ ಇದ್ರು ಸಮಸ್ಯೆಗಳು ಹೆಚ್ಚಾಗ್ತಾರೆ. ಒಂದ್ ಕಡೆ ಪರಿಹಾರ ಆಗ್ತಿರ್ತದೆ, ಇನ್ನೊಂದ್ ಕಡೆ ಜನ ಕೆಲವರು ಪರಿಹಾರ ಕಂಡಿಗೆ ಅನ್ನೋದು ನಾವು ಬಹಳ ಅದ್ಭುತವಾಗಿ ಆವಿಷ್ಕಾರ ತಂತ್ರಜ್ಞಾನ ಮತ್ತು ಆಂಟ್ರಪ್ರಿನರ್ಶಿಪ್ ಮೂಲಕ ಅದ್ಭುತವಾದಂಥ ಪರಿಹಾರಗಳು ಕೊಡ್ತಾರೆ. ನಾವು ಕಲ್ಪನೆಯನ್ನು ಮಾಡೋಕ್ಕಾಗಲ್ಲ. ಇಂಥ ಕಲ್ಪನೆಯನ್ನು ಮೀರಿ ಅದ್ಭುತವಾದಂಥ ತಮ್ಮ ಐಡಿಯಾಸ್ ಮೂಲಕ ಬಹಳಷ್ಟು ಸುಧಾರಣೆಗಳನ್ನು ಕೊಡ್ತಾ ಇದ್ದಾರೆ. ನಾವು ಪರಿಹಾರವಾಗಿರಬೇಕು, ಇವತ್ತು ಸಮಸ್ಯೆ ಆಗಿರಬಾರ್ದು. ಇದು ಬಹಳ ಬೇಸಿಕ್. ಇದನ್ನ ಅರ್ಥ ಮಾಡಿಕೊಂಡ್ರೆ ತಾನೇ ಸಮಾಜ ಸರಿಯಾಗುತ್ತದೆ. ಕಾನೂನು ಪಾಲನೆ, ಕಾನೂನು ಗೌರವಿಸುವಂಥದ್ದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರಯಾರಿಟಿ. ಇದನ್ನ ಎಲ್ಲಿವರೆಗೂ ನಾವು ಮಾಡಲ್ಲ, ಸಮಾಜಕ್ಕೆ ಸಮಸ್ಯೆ ಕೈ ಬಿಟ್ಟಿರಲ್ಲ. ಇದಕ್ಕೆ 13ನೇ ಕ್ಲಾಸಿನಲ್ಲಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲೇ ನಮ್ಮ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಅವರ ಜೊತೆಯಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಂಡು ಹೆಣ್ಮಕ್ಳಿಗೆ ವಿಶೇಷವಾಗಿ ಇವತ್ತೇನು ಡಿಗ್ರಿ ಕಾಲೇಜನ್ನ, ಡಿಗ್ರಿ ಮತ್ತು ಪೋಸ್ಟ್ ಗ್ರಾಜುಯೇಟ್ ಕಾಲೇಜನ್ನ ನಾವು ಪ್ರಾರಂಭವನ್ನು ಮಾಡಿರುವಂಥದ್ದಿದೆ. ಅದಕ್ಕೆ ಪ್ರಾರಂಭ ಮಾಡಿರೋದು ಸೆಲ್ಫ್ ಫೈನಾನ್ಸಿಂಗ್ ಬೇಸಿಸ್ ಮೇಲೆ ಮಾಡ್ತೀವಿ. ಇಲ್ಲಿ ಫ್ರೀ ಅನ್ನೋದಿಲ್ಲ, ಫ್ರೀ ಇಲ್ಲ, ಇಲ್ಲಿ ಸಬ್ಸಿಡೈಸ್ ಆಗಿರ್ತದೆ. ಆ ಸಬ್ಸಿಡಿ ಬೇಸಿಸ್ ಮೇಲೆ ಇರುವಂಥದ್ದಾಗುತ್ತೆ. ರಿಯಂಬರ್ಸ್ಮೆಂಟು ಪರಿಶಿಷ್ಟ ಜಾತಿ, ಪಂಗಡ, ಹಿಂದುಳಿದವರು, ಅಲ್ಪಸಂಖ್ಯಾತರಿಗೆ ಮತ್ತು ಮಹಿಳೆಯರಿಗೆ ಬೇರೆ ಬೇರೆ ಎಲ್ಲ ಕಂಪ್ಲೀಟ್ಲಿ ರಿಯಂಬರ್ಸ್ಮೆಂಟ್ ಆಗುತ್ತೆ. ಇವತ್ತು ಇದನ್ನ ಯಾಕೆ ಮಾಡಬೇಕಾಗಿತ್ತು ಅಂದ್ರೆ, ಸರ್ಕಾರಿ ಕಾಲೇಜುಗಳು ಸ್ಯಾಂಕ್ಷನ್ ಮಾಡಲಿಕ್ಕೆ ಹೆಚ್ಚು ನಮ್ಮ ಕೈಯಲ್ಲಿ ಮಾಡಲಿಕ್ಕಾಗಲ್ಲ. ಈಗಿರುವಂತ ನಮ್ಮ 430 ಡಿಗ್ರಿ ಕಾಲೇಜಸ್ ಇಂಪ್ರೂವ್ ಮಾಡೋದೇ ಬಹಳ ಮುಖ್ಯವಾಗಿದೆ. ಹೊಸ ಮಾಡೋದು ದೊಡ್ಡದಲ್ಲ, ಈಗ ಇರೋದಕ್ಕೆ ರಿಪೇರಿ ಮಾಡೋದೇ ದೊಡ್ಡ ಕೆಲಸ ಇದೆ. ಸೊ ಹೊಸ ತರೋದು ದೊಡ್ಡ ವಿಚಾರ ಆಗಿರಲ್ಲ. ಇರೋದನ್ನ ಸರಿ ಮಾಡಲಿಕ್ಕೆ ಸತತವಾದ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಅಕ್ರಿಡೇಷನ್ ಸಿಸ್ಟಮ್ ಗುಣಮಟ್ಟ ನಮ್ಮ ಸರ್ಕಾರಿ ಕಾಲೇಜಲ್ಲಿ ಮೊದಲನೇ ಆಯ್ಕೆ ನಮ್ಮ ಸರ್ಕಾರಿ Techno Ventures Private Limited. May I request Mr. Anant Raj Verma, Director from Apiron Techno Ventures, to please receive this award. That's Mr. Anant Raj Verma, Director, Apiron Techno Ventures. As I said, this is the second edition. Last year as well, we had the Innovators Excellence Award. Innovation in environment and sustainability goes to Blue Cocoon Digital Private Limited. May I please invite Mr. Shantanu Bhattacharya, Founder and CEO, and Mr. Saulik Devnan, CEO and Head of Innovation from Blue Cocoon Digital, to please receive the award from the Honorable Minister. Innovation in CSR. General Manager Quality Assurance, Food Safety and Regulatory Affairs from Tirupati Group, to please receive the award. Best Innovation by SNE for Smentor Solutions. Smentor Solutions to kindly receive this award. Shown how the country can be led and how the country can be transformed with all of your good skills and your knowledge. You have brought the greatest pride and recognition and the strength to our country. I would really wholeheartedly appreciate all of your contributions, sir. And I will not take much of the time, since all the speakers have expressed themselves very clearly what needs to be done, how we need to go forward, what are the changes to be brought in. So in this direction, as a country, as a state, we look forward to work along with you, facilitate, encourage, and as a collaboration of our government and the industry, we have come out with many organizations. One of them is KEDEM. The KEDEM is a creation of the industry as well as the government coming together to bridge the gap between the industry and the government, and to facilitate whatever changes in the terms of policy or in the terms of legislation, whatever needs to be brought in to facilitate for the growth of the industry, and more so for the adoption, adapt and adopt. Both the things need to be facilitated
probably in that direction. The connect needs to be on real time, not even on days and months. It has to be on real time. Without wasting any time, we need to work together. So this organization has made a huge difference. Probably the target, whatever B.V. Naidu was mentioning, is not set by me. It is set by the industry. People like B.V. Naidu are setting the targets. It's not the government setting the targets. It is B.V. Naidu is setting the targets. I really appreciate the way he is very optimistic and forthcoming and always raring to go to achieve and do things. And that's the way forward. We need to make use of any opportunity given to us, and we need to facilitate. There's a huge potential and scope for the growth of the innovation and the technology and the entrepreneurship. There are many ground level criteria which needs to be facilitating. In this direction, our Honorable Prime Minister, as Mrs. Sindhu Gangadharan was mentioning, Honorable Prime Minister is very well aware what needs to be done. The national education policy in the state of Karnataka. By doing so, it will ensure that the requirement, there is a huge requirement of the skilled manpower by the industry. So we are very sure of maintaining or addressing the requirement of the numbers. So probably if you look at the number of engineering colleges in the state of Karnataka, there are more than 220 engineering colleges, there are more than 40 private universities. We are going to add much more universities, and way forward it will be completely decentralization. Decentralization to ensure the government role will be minimized and will give the complete leadership and governance to each and every institution. They will be given the complete freedom to do what they want and ensure the best possible graduates pass out of those institutions. So, and we are adopting all the latest technology in all these institutions to provide the best of the best education. And along with this, we expect the industry to work much more closer with the institution. There is a huge gap. Only during the campus recruitment, the industries are seen in the campuses. That should not be the case. It should be from the beginning, and more so, since many of, if I look at in Bangalore, we see people from across the country, we see people from across the world. If you want to really connect with the society, institution is the best place. The institution and the young minds are the best people to connect with the industry and as well as connect with the local system. There's no other better mechanism. This is the best possible mechanism to ensure in the days to come, since the technology is changing the way we are going to do things, since in the virtual world, probably there will not be any boundaries. There will not be any boundaries between country to country or people to people and state to state or anything. And it will completely remove, will be just a human beings working for a better things as a human and humanitarian approach will be the main basic foundation, working for the betterment of the society and ensuring the earth will be the best place to live. That will be the way forward. Geographical limitations will not come. It's a matter of time. It's a matter of time. That is my understanding. That is my take. There will not be any limitations, sir. Probably boundaries all will be all completely removed and will be just become a connected people, irrespective of the color, creed, language, religion, and the nationality doesn't matter in the days to come. Understanding fully what is going to happen, we need to work in this direction. Please connect with the institution, work closer. We can transform in much more speeder way what you have been thinking. ಒಮಿಕ್ರಾನ್ ಏನೆಲ್ಲ ಕ್ರಮಗಳು ಕೈಗೊಳ್ಳಬೇಕು, ಮುಖ್ಯವಾಗಿ 40 ಲಕ್ಷ ಜನ ವ್ಯಾಕ್ಸಿನ್ ತಗೊಂಡಿದ್ದಾರೆ. ಅದ್ರ ಬಗ್ಗೆ ಜರ್ಮನಲ್ಲಿ ಏನು ಲಾಕ್ಡೌನ್ ಅಂತ ಘೋಷಣೆ ಮಾಡಿದ್ದಾರೆ, ತಗೊಳ್ಳದೇ ಇದ್ದಾರೆ, ಆ ರೀತಿ ಚಿಂತನೆ ಇದೆ. ಈಗ ಬಹಳ ಮುಖ್ಯವಾಗಿ ಎಲ್ಲರೂ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡೋಂಥದ್ದು ಆಗಬೇಕು, ಬೇರೆ ಬೇರೆ ರೀತಿ ಯೋಚನೆ ಮಾಡೋಂಥದ್ದು ಆಗಬಾರ್ದು. ಒಟ್ಟಾರೆ ಇವತ್ತು ಸಮಾಜ ಬಹಳಷ್ಟು ಸವಾಲು ಸಮಸ್ಯೆಗಳನ್ನು ಎದುರಿಸ್ತಿರುವಂಥದ್ದಿದೆ. ಈ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೇಕು ಅಂದರೆ ಇವತ್ತು ಲಸಿಕೆಯೇ ಒಂದು ದೊಡ್ಡ ಪರಿಹಾರವಾಗಿದೆ. ಬೇರೆ ಬೇರೆ ದೇಶಗಳು ಇವತ್ತು ಯಾರೇನು ಮ್ಯಾಂಡೇಟ್ರಿ ಮಾಡಿರುವಂಥದ್ದಿಲ್ಲ, ಬಟ್ ನಿರ್ದಿಷ್ಟವಾದಂಥ ಸ್ಥಳಗಳಿಗೆ ಮ್ಯಾಂಡೇಟ್ರಿಯಾಗಿ ಪಬ್ಲಿಕ್ ಸ್ಪೇಸಸ್ನಲ್ಲಿ ಬರಬೇಕು ಅಂದರೆ ಲಸಿಕೆ ಹಾಕ್ಕೊಂಡಿರಬೇಕು. ಒಂದು ಮಾಲಿಗೆ ಬರಬೇಕು, ಸಿನಿಮಾ ನೋಡಬೇಕು, ಶಾಲೆಗೆ ಹೋಗಬೇಕು, ಕಾಲೇಜ್ಗೆ ಹೋಗಬೇಕು, ಬೇರೆ ಬೇರೆ ಕಚೇರಿಗೆ ಹೋಗಬೇಕು.
ಅವನು ಹಾಕ್ಕೊಂಡಿರಲ್ಲ, ನಾನು ಹಾಕ್ಕೊಂಡಿರ್ತೀನಿ, ನನಗೆ ಸಮಸ್ಯೆ ಆಗ್ತದೆ. ಸೊ ನಿಮ್ಮ ಯೋಚನೆ ಅಂದರೆ ಇಲ್ಲೇ ಒಟ್ಟಿಗೆ ನಾವು ಸಾರ್ವಜನಿಕವಾಗಿ ಸೇರುವಂಥ ಸ್ಥಳದಲ್ಲಿ ಕಡ್ಡಾಯವಾಗಿ ಲಸಿಕೆಯನ್ನು ಹಾಕಬೇಕು ಅಂತ ಈಗಾಗಲೇ ಭಾಳ ಸ್ಪಷ್ಟವಾಗಿ ನಮ್ಮ ಸರ್ಕಾರ ತಿಳಿಸಿರುವಂಥದ್ದು. ಮತ್ತು ಮುಖ್ಯವಾಗಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಇದನ್ನು ಭಾಳ ಸ್ಪಷ್ಟವಾಗಿ ಕಳೆದ ಸಭೆಯಲ್ಲಿ ಇದನ್ನು ತಿಳಿಸುವಂಥದ್ದು ಮಾಡಿದ್ದಾರೆ. ಸಾರ್ವಜನಿಕ ಸ್ಥಳದಲ್ಲಿ ಯಾರೇ ಲಸಿಕೆ ಹಾಕ್ಕೊಳ್ದೇನೆ ಬರುವಂಥದ್ದು ಆಗಬಾರ್ದು. ಇತರರ ಸುರಕ್ಷತೆ ಭಾಳ ಪ್ರಮುಖವಾಗಿರ್ತದೆ. ಹಾಗಾಗಿ ಬೇರೆಯವರ ಸುರಕ್ಷತೆಯನ್ನು ಕಾಪಾಡ್ಕೋಬೇಕು, ನಿಮ್ಮ ಸುರಕ್ಷತೆಯನ್ನು ಕಾಪಾಡಬೇಕು. ಸಾರ್ವಜನಿಕ ಸ್ಥಳದಲ್ಲಿ ಬರಲಿಕ್ಕೆ ಕಡ್ಡಾಯವಾಗಿ ಮಾಡುವಂಥ ಒಂದು ಯೋಚನೆ ಇದೆ. ಇನ್ನೊಂದು ಜರ್ಮನ್ ಮಾದರಿಯಲ್ಲಿ ಏನಾದ್ರು ವ್ಯಾಕ್ಸಿನ್ ತಗೊಳ್ಳದೆ ಹೋದವರಿಗೆ ಒಂದು ಸ್ವಲ್ಪ ಕ್ರಮ ಜರ್ಮನ್ ಮಾದರಿನ ಮಾಡಿರೋದಿಷ್ಟೇ. ಪಬ್ಲಿಕ್ ಸ್ಪೇಸಸ್ನಲ್ಲಿ ಬರಬೇಕು ಅಂದರೆ ಲಸಿಕೆ ಹಾಕ್ಕೊಂಡಿರಬೇಕು. ಈಗೆಲ್ಲ ಕಾಮನ್ ಸ್ಪೇಸು, ಸಿನಿಮಾ ನೋಡಬೇಕು, ಕಾಲೇಜಿಗೆ ಬರಬೇಕು, ಮಾಲಿಗೆ ಬರಬೇಕು, ಬಸ್ಸಲ್ಲಿ ಓಡಾಡಬೇಕು, ಟ್ರೈನಲ್ಲಿ ಓಡಾಡಬೇಕು ಅಂದರೆ ಲಸಿಕೆಗಳಿಗೆ, ಹೇಗೆ ಫ್ಲೈಟಲ್ಲಿ ಓಡಾಡಬೇಕು ಅಂದರೆ, ಬೇರೆ ರಾಜ್ಯದ ಬರಬೇಕು ಅಂದರೆ ಈಗ ಕಡ್ಡಾಯ ಮಾಡ್ಕೊಂಡಿದ್ದಿಲ್ಲ. ಹಾಗೆಯೇ ಮಾಡಲೇಬೇಕಾಗುತ್ತೆ. ಈಗ ಕೆಲವು ಸ್ಥಳಕ್ಕೆ ಸೀಮಿತವಾಗಿತ್ತು, ಬೇರೆ ಬೇರೆ ಸ್ಥಳಕ್ಕೂ ಇದನ್ನು ವಿಸ್ತರಣೆ ಮಾಡುವಂಥದ್ದು ಆಗಿದೆ. ಓಕೆ, ಥ್ಯಾಂಕ್ಸ್.